ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೆ ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ. ಕರಡು ತಯಾರಿಗೆ ಕನ್ನಡ ಹಾಗೆ ಸಂಸ್ಕೃತಿ ಇಲಾಖೆ ಮುಂದಾಗಿದೆ. ತಮಿಳುನಾಡು, ಮಹಾರಾಷ್ಟ್ರ ಮಾದರಿ ನೀತಿಗೆ ಚಿಂತನೆಯನ್ನ ನಡೆಸಲಾಗಿದೆ. ಟಿವಿ9ಗೆ ಕನ್ನಡ ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕಾನೂನು ಇಲಾಖೆಯ ಜೊತೆ ಚರ್ಚೆ ನಡೆಸಲು ಚಿಂತನೆಯನ್ನ ನಡೆಸಲಾಗಿದೆ. ಕರಡು ಪ್ರತಿ ಸಿದ್ಧಪಡಿಸಿದ ಬಳಿಕ ಸಿಎಂ ಜೊತೆ ಈ ಬಗ್ಗೆ ಚರ್ಚೆ ಆಗುತ್ತೆ. ಈ ಬಗ್ಗೆ ಶೀಘ್ರವೇ ಅಧಿಕಾರಿಗಳ ತಂಡವನ್ನ ರಚನೆ ಮಾಡುವಂತಹ ಸಾಧ್ಯತೆಗಳಿದೆ. ಮುಂದಿನ ಅಧಿವೇಶನದಲ್ಲಿ ಕರಡು ಮಂಡನೆಗೆ ಚಿಂತನೆಯನ್ನ ನಡೆಸಲಾಗಿದೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಶಿವರಾಜ್ ತಂಗಡಿ ಅವರೊಟ್ಟಿಗೆ ಮಾತನಾಡಿದ್ದಾರೆ. ಏನೇನು ಮಾತನಾಡಿದ್ರು ಬನ್ನಿ ನೋಡೋಣ. ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಿರೋ ಜೊತೆಗೆ ಮಾತನಾಡೋಣ. ಶಿವರಾಜ್ ತಂಗಡಿ ಅವರಿಗೆ ಈಗಾಗಲೇ ದ್ವಿಭಾಷಾ ನೀತಿಯ ಬಗ್ಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತದೆ. ಹಿಂದಿನಿಂದಲೂ ಕೂಡ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಹೋರಾಟಗಳಾಗಿದೆ. ಗೋಕಾಕ್ ಚಳವಳಿ ಅಂಥದ್ದು ಕೂಡ ಆಗಿರುವಂಥದ್ದು ಇಂಥ ಭಾಷಾ ನೀತಿಗಳ ಬಗ್ಗೆ. ಈಗ ಸರ್ಕಾರ ಯಾವ ನಿರ್ಧಾರ ಮಾಡ್ತಾ ಇದೆ ಸರ್? ದ್ವಿಭಾಷಾ ನೀತಿ ಬಗ್ಗೆ ಬಿಗಿಯಾದಂಥ ಕ್ರಮ ಕೈಗೊಳ್ತೀರಾ? ಸರ್ಕಾರ ನಿರ್ಧಾರ ಆಗ್ತಾ ಇದೆ ಅಂತ ಮಾತುಗಳು ಕೇಳಿಬರ್ತಾ ಇದೆ ಸರ್. ಒಂದು ದ್ವಿಭಾಷಾ ನೀತಿ ಬಗ್ಗೆ ಹಿಂದಿನಿಂದನೂ ದ್ವಿಭಾಷೆ ನೀತಿನೇ ಬೇಕು ನಮ್ಮ ಕರ್ನಾಟಕಕ್ಕೆ ಅಂತ ಹಿಂದೆ ಹೋರಾಟಗಾರರಿಂದ ಹಿಡ್ಕೊಂಡು ಸರ್ಕಾರ ಮಟ್ಟದೊಳಗೂ ಚರ್ಚೆಗಳು ಆಗಿದ್ದಾವೆ. ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಭಾಳ ಸ್ಪಷ್ಟಪಡಿಸಿದ್ದಾರೆ, ನಮಗೆ ದ್ವಿಭಾಷೆ ನೀತಿನೇ ಅವಶ್ಯಕತೆ ಇದೆ ಅನ್ನೋದನ್ನು. ಈಗಾಗಲೇ ಮಹಾರಾಷ್ಟ್ರ ಮತ್ತು ತಮಿಳುನಾಡೊಳಗೆ ಈ ದ್ವಿಭಾಷೆ ನೀತಿಯನ್ನು ಅನುಸರಿಸಬೇಕು ಅಂತ ಈಗಾಗಲೇ ಕಾನೂನನ್ನು ತಂದಿದ್ದಾರೆ. ಈಗ ಅದ್ರ ಬಗ್ಗೆನೂ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಆ ಕನ್ನಡ ಭಾಷೆ ವಿಚಾರದ ಬಗ್ಗೆ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ನಾನು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿ ಅವ್ರ ಹತ್ರ ಚರ್ಚೆ ಮಾಡಿ ಇದಕ್ಕೆ ಏನು ಕಾನೂನನ್ನು ತರೋಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿ ಚರ್ಚೆಯನ್ನು ಮಾಡಿ ಇವತ್ತಿನ ಜಾಗತಿಕ ಮಟ್ಟವನ್ನು ಗುಣಮಟ್ಟವನ್ನು ನೋಡ್ತಾನೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಸರ್? ಈಗ ಅದನ್ನೆಲ್ಲದನ್ನು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿನೇ ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಮತ್ತು ಭಾಳ ಸ್ಪಷ್ಟಪಡಿಸಿದ್ದಾರೆ ಮುಖ್ಯಮಂತ್ರಿಗಳು, ಮಾಧ್ಯಮದೊಳಗೆ ಸ್ಪಷ್ಟಪಡಿಸಿದ್ದಾರೆ. ಏನಂತ ಸ್ಪಷ್ಟಪಡಿಸಿದರೆ ದ್ವಿಭಾಷೆ ನೀತಿ ಅವಶ್ಯಕತೆ ಇದೆ ಕರ್ನಾಟಕಕ್ಕೆ ಅಂತಂದು. ಹೀಗಾಗಿ ಸಾಧಕ ಬಾಧಕಗಳು ಸಹಜವಾಗಿ ಚರ್ಚೆಗಳು ಆಗಲಿ, ಅದನ್ನು ಆಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದು. ಮತ್ತು ಈಗಾಗಲೇ ರಾಷ್ಟ್ರಕವಿ ಕುವೆಂಪು ಅವರು ಈಗ ಅದರ ಬಗ್ಗೆ ತ್ರಿಭಾಷೆ ನೀತಿಯನ್ನು ವಿರೋಧ ಮಾಡಿದಂಥದ್ದು. ದ್ವಿಭಾಷೆ ನೀತಿನೇ ನಮಗೆ ಅವಶ್ಯಕತೆ ಇದೆ ಅನ್ನೋದನ್ನು ಭಾಳ ಸ್ಪಷ್ಟಪಡಿಸಿದ್ರು. ಕನ್ನಡ ಅಸ್ಮಿತೆ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಇದು ಎಲ್ಲದರ ಬಗ್ಗೆ ನಮಗೆ ಎರಡು ಭಾಷೆಗಳಿದ್ದರೆ ಸರಿ ಇದೆ ಅನ್ನೋ ಮಾತನ್ನು ಹಿರಿಯ ಸಾಹಿತಿಗಳು ಆದಂಥವರು ಮತ್ತು ಕೆಲವು ಹಿರಿಯ ರಾಜಕಾರಣಿಗಳು ಜೊತೆಗೆ ಭಾಳಷ್ಟು ನಮ್ಮ ಕನ್ನಡದ ಹೋರಾಟಗಾರರು, ಕನ್ನಡ ಭಾಷೆಯ ಬಗ್ಗೆ ಅಭಿಮಾನಿ ಇರುವಂಥವ್ರು ಎಲ್ಲರೂ ಇದನ್ನು ದ್ವಿಭಾಷೆ ಪರವಾಗಿ ಇದ್ದಾರೆ. ತ್ರಿಭಾಷೆ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದು ಮಾಧ್ಯಮದೊಳಗೆ ನೋಡಿದ್ದೀವಿ. ನಾವು ಸರ್ಕಾರದೊಳಗೆ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಬೇರೆ ನಾವು ಹೇಳಿದ್ದಾಯಿತು, ಅದನ್ನು ಮುಂದೇನು ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡಬೇಕು, ಇದ್ರ ಬಗ್ಗೆ ಏನು ಚಿಂತನೆಗಳಾಗಬೇಕು ಅನ್ನೋದನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿರ್ಧಾರವನ್ನು ಪ್ರಕಟ ಮಾಡ್ತೀವಿ. ನಮ್ಮ ಕನ್ನಡದ ಅಸ್ಮಿತೆ ವಿಚಾರ ಬಂದಾಗ ನಾವು ದ್ವಿಭಾಷೆಯನ್ನು ಬೆಂಬಲಿಸುವಂಥ ಕೆಲಸವನ್ನು ಮಾಡಬೇಕು. ಕನ್ನಡಿಗರು ಇದನ್ನು ಅರ್ಥಕೋಬೇಕು. ಹಿಂದಿ ಬಲವಂತದ ಏರಿಕೆ ಬೇಡ. ಹಿಂದಿ ಕಲಿತಿದ್ರೆ ಕಲೀಲಿ, ಅವರಿಗೆ ವೈಯಕ್ತಿಕ ಆಸಕ್ತಿ ಇದ್ದರೆ, ವೈಯಕ್ತಿಕ ಇದ್ದಿದ್ರೆ ಕಲೀಲಿ, ತಪ್ಪಲ್ಲ. ಆದರೆ ಅದನ್ನು ಬಲವಂತದ ಹೇರಿಕೆ ಇದಲ್ಲ, ಅದನ್ನು ನಾವು ವಿರೋಧಿಸ್ತೀವಿ ಕನ್ನಡಿಗರು. ಇದಿಷ್ಟು ಸಚಿವರಾದಂಥ ಶಿವರಾಜ್ ತಂಗಡಗಿ ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು.